ಕೂಲಿಂದ ಹಿಡಿದು ನಿಮ್ಮ ಹತ್ರ ಬರ್ತಾರೆ. ಈಗ ನಾವು ಹಿಂದೆ ಏನು ಡಿಸ್ಕಸ್ ಮಾಡ್ತಾ ಇದ್ದೆ, ಐ ವಾಸ್ ಟೆಲ್ಲಿಂಗ್ ಯು ಅಬೌಟ್ ದಟ್ ಯಾವ ರೀತಿ ಇದ್ರ ಬಾಳೆದು ಬನಾನದು ನಾನು ಹೇಳಿದೆ ನಿಮಗೆ. ಕಾನ್ಸೆಪ್ಟ್ ಅದು ಕ್ಲಿಯರ್ ಆಯಿತು. ಏನಾಗುತ್ತೆ, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ವಿತ್ ದಟ್ ಲಾಜಿಕ್. ಈಗ ನಮ್ಮಲ್ಲಿ ತುಂಬ ಜನ ಕೇಳ್ತಾರೆ ಏನು ಲಾಜಿಕ್ ಅಂತಾರೆ. ಆ ಲಾಜಿಕ್ನ ಅರ್ಥ ಮಾಡ್ಕೊಳಕ್ಕೆ ನಿಮ್ಗೆ ಅದು ಬೇಸಿಕ್ ನಾಲೆಡ್ಜ್ ಇರಬೇಕು. ಡೋಂಟ್ ಕ್ವೆಶ್ಚನ್ ಎವ್ರಿಥಿಂಗ್. ಸಿ ನಥಿಂಗ್ ವಿಲ್ ಹ್ಯಾಪನ್ ಇನ್ ದಿಸ್ ಯೂನಿವರ್ಸ್ ವಿತೌಟ್ ಎ ಲಾಜಿಕ್. ಇರುತ್ತೆ ಲಾಜಿಕ್ಕು, ನಮ್ಮ ಆ ಫ್ರೀಕ್ವೆನ್ಸಿಗೆ ಅರ್ಥ ಆಗ್ತಾ ಇರಲ್ಲ. ನನಗೂ ಅರ್ಥ ಆಗಿರಲಿಲ್ಲ ತುಂಬ ಟೈಮು. ನಾನು ಅಂತ ಇದ್ದೆ, ಏನಕ್ಕೆ ಅದೆಲ್ಲ ಕಟ್ ಮಾಡ್ತೀರಾ ಅಂತ ನನ್ನ ಅಜ್ಜಿ ಹತ್ರ ಜಗಳ ಆಡ್ತಾ ಇದ್ದೆ ಚಿಕ್ಕ ಹುಡುಗನಲ್ಲಿ. ಅಜ್ಜಿ ಏನಕ್ಕೆ ನೀನು ಬಾಳೆ ಗಿಡದಲ್ಲ ಅದೆಲ್ಲ ಕಟ್ ಮಾಡಿಬಿಡ್ತೀವಿ, ಅದು ಬರಲ್ವ ಗೊನೆಗಳು ಅಂತ. ನಮ್ಮ ಅಜ್ಜಿ ಹೇಳಿದ್ರು, ನೀನು 10 ಬಿಟ್ಬಿಟ್ರೆ 10 ಗೊನೆ ಬಿಡೋದಿಲ್ಲ, 2 ಬಿಡು, ಅದರಲ್ಲಿ ನೀನು 8 ಕಟ್ ಮಾಡೋ ಅವು ಇಲ್ಲ ಬರ್ತಾವೆ. ಅವು ಒಂದು ಗೊನೆ ಆಗೋ ಟೈಮಿಂಗ್ ಗೊತ್ತಿತ್ತು ಅವ್ರಿಗೆ. ಅದು ಕಟ್ ಮಾಡಿದ್ರೆ ಇದೇ ಬರುತ್ತೆ, ಇದು ಕಟ್ ಮಾಡಿದ್ರೆ ಇದೇ ಬರುತ್ತೆ. ಈಗ ನೋಡಿ ಇಲ್ಲೇ ತೋರಿಸ್ತೀನಿ. ಈಗ ಇದು ಗೊನೆ ಬಿಟ್ಟಿರೋದು. ಈ ಗೊನೆ ನೆಕ್ಸ್ಟ್ 2 ಮಂತ್ಸಲ್ಲಿ ರೆಡಿ ಆಗುತ್ತೆ. ಅದು ಬಿಡುತ್ತೆ ನೆಕ್ಸ್ಟ್. ಈಗ ಅದು ಬಿಟ್ಟಾಗ ದಟ್ ಈಸ್ ಸೆಕೆಂಡ್. ಇದು 3ನೇದು. ಈ 3 ಕೆಲಸಕ್ಕೆ ಬರ್ತವೆ. ಈಗ ಯಾವ್ದನ್ನ ಬಿಡಬೇಕು ಅಂತ ಹೇಳ್ತೀನಿ. ಇದಕ್ಕಿಂತ ಇದಕ್ಕೆ ಏಜ್ ನೋಡ್ಕೋಬೇಕು. ಯಾವ ಏಜ್ದು ನೆಕ್ಸ್ಟ್ ಅಲ್ಲಿ ಇದೆ, ಯಾವ ಏಜ್ದು ನೆಕ್ಸ್ಟ್ ಇದು ಇದೆ ನೆಕ್ಸ್ಟ್ ಅಲ್ಲಿ. ಸೊ ಅದನ್ನ ಕಟ್ ಮಾಡಿಬಿಡಿ. 1 2 3 4 ಕಟ್ ಮಾಡಿ ಬಿಸಾಕಿ. ಅದರ ನೆಕ್ಸ್ಟ್ ಏಜ್ಗೆ ಇದಿದೆ, ಇದು ಬಿಟ್ಕೊಳ್ಳಿ. ಸೊ ಯು ನೀಡ್ ಟು ನೋ ಹೌ ಟು ಅಪ್ಲೈ ದೋಸ್ ಇವು ಲಾಜಿಕ್ನ ಅರ್ಥ ಮಾಡ್ಕೊಂಡು ಅದನ್ನ ಕಟ್ ಮಾಡ್ಕೊಂಡು ಅದಕ್ಕೆ ಅಪ್ಲೈ ಮಾಡಿದಾಗ ನಿಮಗೆ ಕಂಟಿನ್ಯೂಸ್ ಫ್ರೂಟಿಂಗ್ ಇರುತ್ತೆ. ಈಗ ಎಷ್ಟು ಹಾಕಿದ್ದೀನಿ ನೋಡಿ, ಅಲ್ಲಿಂದ ಅಲ್ಲಿಗೆ ಸುಮಾರು ಒಂದು 15 ಹಾಕಿದ್ದೀನಿ ಬಾಳೆ. ಇದು ಅವು 15 ಏನಾಗಿದ್ದಾವೆ, 15 ಇವಾಗಿದ್ದಾವೆ, ಇಂಡಿಪೆಂಡೆಂಟ್ ಯೂನಿಟ್ಸ್ ಆಗಿದ್ದಾವೆ. ಇಂಡಿಪೆಂಡೆಂಟ್ ಯೂನಿಟ್ಸ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನನಗೆ ವರ್ಷ ಪೂರ್ತಿ ಬಾಳೆಹಣ್ಣು ನನ್ನ ತೋಟದಲ್ಲಿ ಬರೀ ಫೆನ್ಸಿಂಗಲ್ಲಿ ಸಿಗ್ತಾ ಇದೆ, ಫಾರ್ಮಲ್ಲಿ. ಅರ್ಥ ಆಯ್ತಾ? ಈಗ ಒಂದೊಂದು ಬಾಳೆ ಗೊನೆಗೆ ಅವರೇಜ್ ಕಾಸ್ಟ್ ಹಾಕೊಂತೀವಿ 800 ರೂಪಾಯಿ. ವಿತ್ ಕ್ವಾಲಿಟಿ ವಾಟ್ ಐ ಗ್ರೋ, ನಾಟ್ ದ ಮಾರ್ಕೆಟ್ ಅವೈಲಬಿಲಿಟಿ ಕ್ವಾಲಿಟಿ. ಅವ್ರು ಏನಾದ್ರು ತೊಗೊಂಡ್ಬಿಟ್ಟು ಹಣ್ಣು ಮಾಡ್ಬಿಟ್ಟು ಕೊಡ್ತಾರೆ. ನಾನು ಬೆಳೆಯುವಂಥ ಬಾಳೆಹಣ್ಣು ನನ್ನ ಕ್ವಾಲಿಟಿ ಪ್ರಕಾರ 150 ರೂಪಾಯಿ, 200 ರೂಪಾಯಿವರೆಗೂ. ಯಾಕಂದ್ರೆ ಅಷ್ಟು ಟೇಸ್ಟ್ ಇರುತ್ತೆ. ನ್ಯಾಚುರಲಿ ರೈಪನ್ ಮಾಡ್ತೀನಿ ನಾನು ಅದಕ್ಕೆ ಯಾವುದೇ ಕೆಮಿಕಲ್ ಹಾಕೋದಿಲ್ಲ, ಯಾವುದೇ ಕಾರ್ಬೈಡ್ ಹಾಕೋದಿಲ್ಲ, ಏನು ಹಾಕೋದಿಲ್ಲ. ನ್ಯಾಚುರಲ್ ರೈಪನ್ ಆಗುತ್ತೆ. ಒಂದ್ಸತಿ ಗೊನೆ ಕಟ್ ಮಾಡಿ ಇಟ್ಬಿಟ್ರೆ ನಮಗೆ 7 ಡೇಸ್ ಆಗುತ್ತೆ ರೈಪ್ ಆಗೋದಕ್ಕೆ. ನೆಕ್ಸ್ಟ್ 7 ಡೇಸ್ 8 ಡೇಸ್ 9 ಡೇಸ್ ಇರುತ್ತೆ ಬಾಳೆಹಣ್ಣು. ಆರಾಮಾಗಿ 8-9 ಡೇಸ್ ಇರುತ್ತೆ. ಈ ಸೈಕಲ್ ನಡೀತಾ ಇರುತ್ತೆ. ಅದಕ್ಕೆ ಸೀಸನಲ್ ಫ್ರೂಟ್ಸೇ ತಿನ್ನಬೇಕು ಅಂತ ನಮ್ಮಲ್ಲಿ ಹೇಳ್ತಾ ಇದ್ರು. 365 ದಿನ ಮಾಡ್ಕೊಂಡು ಫ್ರೂಟ್ಸ್ ತಿನ್ನಬಾರ್ದು, ಯಾವುದನ್ನು ಆರ್ಟಿಫಿಷಿಯಲ್ ಮಾಡಿಫಿಕೇಶನ್ ಮಾಡಬಾರ್ದು ಅಂತ ಹೇಳಿದ್ರೆ ದಿಸ್ ಇಸ್ ದ ಲಾಜಿಕ್. ಆ ಸೀಸನ್ಗೆ ಏನು ತಿನ್ಬೇಕು ಅದನ್ನ ತಿನ್ನಬೇಕು. ಬಾಳೆಹಣ್ಣು ಸರ್ವ ಋತು. ಬಾಳೆಹಣ್ಣು ಸಿಗದಿದ್ರೆ ಅಂತ ಋತು ಯಾವುದೂ ಇಲ್ವಲ್ಲ. ಅಂದರೆ ಬನಾನಾ ಕ್ಯಾನ್ ಬಿ ಕನ್ಸ್ಯೂಮ್ಡ್ 365 ಡೇಸ್ ಅಂತ ಲಾಜಿಕ್ಕು. ಮ್ಯಾಂಗೋ ಯಾಕೆ ಆ ಪರ್ಟಿಕ್ಯುಲರ್ ಸೀಸನಲ್ಲಿ ತಿನ್ನಬೇಕು? ಮ್ಯಾಂಗೋ ಕಂಟೆಂಟ್ಸ್ ಟೂ ಮಚ್ ಆಫ್ ಶುಗರ್. ಸಿಕ್ಕಾಪಟ್ಟೆ ಶುಗರ್ ಇರುತ್ತೆ ಬಾಡಿಯಲ್ಲಿ. ಯಾವ ಟೈಮಲ್ಲಿ ಬರ್ನೌಟ್ ಆಗಬೇಕು. ಚಳಿಗಾಲದಲ್ಲಿ ಮ್ಯಾಂಗೋ ಯಾಕೆ ತಿನ್ನೋದಿಲ್ಲ? ನಾವು ಹೆಚ್ಚು ಕೆಲಸ ಮಾಡೋದಿಲ್ಲ. ಇವೆಲ್ಲ ಸೈಂಟಿಫಿಕ್ಲಿ ನಾನು ನೋಡಿದೆ. ಈಗ ಏನಾಗಿದೆ, 365 ಡೇಸ್ ಬಿಡುವಂಥ ಮ್ಯಾಂಗೋಗಳು ಬಂದಿದ್ದಾವೆ, ನಮ್ಮಲ್ಲೇ ಇದ್ದಾವೆ ಗಿಡಗಳಿಗೆ. ಟ್ರಯಲ್ಗೆ ಹಾಕಿದ್ದೀವಿ 365 ದಿನ ಅನ್ನತ್ತೆ. ಸೊ ಸಮ್ವೇರ್ ಯು ಡಿಸ್ಟರ್ಬಿಂಗ್ ದಟ್ ಇದಲ್ವಾ. ಯಾವಾಗಾದ್ರೂ ಕಿವಿ ಸಿಗ್ತಾ ಇರುತ್ತೆ. ಬಿಕಾಸ್ ಸೈಂಟಿಫಿಕಲಿ ನಾವು ಮಾಡಿಫೈ ಮಾಡಿ ಬೆಳೀತಾ ಇದ್ದೀವಿ. ವಾಟ್ ಇಟ್ ಈಸ್. ಈಗ ಇದು ಹೆನ್ನ ತಗೊಳ್ಳಿ. ಏನಕ್ಕೆ ಇದು ಹೆನ್ನ ಅಂದರೆ, ಈ ಎಲೆಗಳಲ್ಲಿ ಸರ್ಟನ್ ಕಾಂಪೌಂಡ್ಸ್ ಇದೆ. ಇದನ್ನ ಏನು ಮಾಡ್ತಾ ಇದ್ರು, ಇದನ್ನ ಪೂರ್ತಿ ಪೇಸ್ಟ್ ಥರ ಮಾಡಿಬಿಟ್ಟು ಕೈಗೆ ಹಚ್ತಾ ಇದ್ರು ಆ ಟೈಮಲ್ಲಿ. ಯಾಕೆ ಅಂದರೆ ಟು ಕಂಟ್ರೋಲ್ ದಿ ಹೀಟ್, ಟು ಗಿವ್ ಎ ಗುಡ್ ದಿಸ್ ಥಿಂಗ್ ಟು ದಿ ಸ್ಕಿನ್. ಇನ್ನೇನೇ ಇರಲಿಲ್ಲ ಅದರಿಂದೆಲ್ಲ. ತಲೆಗೆ ಹಚ್ತಾ ಇದ್ರು. ತಲೆಯಲ್ಲಿ ಅಷ್ಟೇ ಹೀಟ್ ಆದರೂ ಕಂಟೆಂಟ್ ಆಗ್ತದೆ. ಯಾಕಂದ್ರೆ ದಿಸ್ ಕಂಟೆಂಟ್ ಸಚ್ ಕಾಂಪೌಂಡ್ಸ್. ಮನೆ ಹತ್ರ ಒಂದು ಹಾಕೊಂತ ಇದ್ರಿ ಗಿಡನ. ನೀವು ನೋಡಿರ್ಬೋದು ಹಿಂದೆ ಹಳ್ಳಿಗಳಲ್ಲಿ ಮನೆ ಹತ್ರ ಒಂದು ಗಿಡ ಹಾಕೊಂಡು, ಏನೇನು ಗಿಡ ಹಾಕೊಂತ ಇದ್ವಿ, ಒಂದು ತುಳಸಿ ಹಾಕೊಂತ ಇದ್ವಿ, ಇದ್ದೇ ಇರ್ತಾ ಇತ್ತು. ಒಂದು ದಾಸವಾಳದ ಗಿಡ ಇರ್ತಾ ಇತ್ತು, ಒಂದು ಇದ್ರದ್ದು ಇರ್ತಾ ಇತ್ತು ನಮ್ಮ ಹತ್ರ ಮನೆಗಳ ಹತ್ರ. ಅಲೋವೆರಾ ಏನಕ್ಕೆ ಅಲೋವೆರಲ್ಲಿ ರೀಸೆಂಟ್ ಸ್ಟಾರ್ಟ್ ಆಗಿತ್ತು ಸಾಹೇಬ್ರೆ. ಅಲೋವೆರಾ ಹಿಂದೆ ಇರಲಿಲ್ಲ. ಅಲೋವೆರಾ ನಾನು ನೋಡಿದ್ದೆಲ್ಲ 20 ವರ್ಷಗಳಿಂದ ಈ ಕಡೆಗೆ ಅಲೋವೆರಾ ಹಾಕ್ಕೊಳೋದು. ನಮ್ಮಲ್ಲಿ ಮೊದಲು ಹಾವು ಕಳ್ಳಿ ಹಾಕ್ಕೊಂತ ಇದ್ರು. ನಾನು ತೋರಿಸ್ತೀನಿ ನಿಮಗೆ. ಅದು ಶೋ, ಅದು ಯಾರೋ ತಂದು ಹಾಕೋರು. ಅದು ತುಂಬ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅದೇನಾಗ್ಬಿಡುತ್ತೆ, ಕೆಲವು ಪ್ಲಾಂಟ್ಗಳು ಎಲ್ಲ ಅಕ್ವೈರ್ ಮಾಡ್ಕೊಂಡು ಬೇರೆಯವ್ರನ್ನೆಲ್ಲನೂ ಇದು ಡಾಮಿನೇಟ್ ಮಾಡಿಬಿಡ್ತವೆ. ಇನ್ವೇಸಿವ್ ಆಗಿಬಿಡ್ತವೆ. ತುಂಬ ಇದೆ ಇನ್ವೇಸಿವ್ ಆಗಬಾರ್ದು. ಅದನ್ನ ನೋಡ್ಕೋಬೇಕು. ಈಗ ನೆಕ್ಸ್ಟ್ ಏನಾಯಿತು, ಇಲ್ಲಿ ನಾನು ದಾಸವಾಳ ಹಾಕಿದ್ದೀನಿ. ಡಿಫ್ರೆಂಟ್ ದೊಡ್ಡ ದಾಸವಾಳ. ಇದ್ರ ಎಲೆ ಮತ್ತು ಅದ್ರ ಎಲೆ ಡಿಫ್ರೆನ್ಸ್ ನೋಡಿ. ಇದು ಪರ್ಪಸ್ ಬೇರೆ, ಅದ್ರ ಪರ್ಪಸ್ ಬೇರೆ. ಅದನ್ನ ಹೇಳಿದೆ ನಾನು ಮೆಡಿಸಿನಲ್ ಪರ್ಪಸ್ ಅಂತ. ದಿಸ್ ಇಸ್ ನಾಟ್ ಫಾರ್ ದಿ ಮೆಡಿಸಿನಲ್ ಪರ್ಪಸ್. ಈ ದಾಸವಾಳದ ಹೂವು ಕಿತ್ಕೊಂಡು ಹೋಗ್ಬಿಟ್ಟು ನಾನು ಹಾಕ್ಬಿಟ್ಟು ನನಗೆ ಮೆಡಿಸಿನ್ ಎಫೆಕ್ಟ್ ಬರ್ಬೇಕಾದ್ರೆ ಬರೋದಿಲ್ಲ. ಈಗ ಫಾರಮ್ ಹುಲ್ಲು ಅಂತ ನಮ್ಮಲ್ಲಿ ಸಿಗ್ತಾ ಇದೆ, ಹಸುಗಳಿಗೆ ಆಗ್ತಾ ಇದೆ. ಅದನ್ನ ಕುಯ್ಕೊಂಡು ಹೋಗ್ಬಿಟ್ಟು ಟೀಗೆ ಹಾಕೊಂಡು ಕುಡಿದ್ಬಿಟ್ಟು ನನಗೆ ಟೀ ಟೇಸ್ಟ್ ಬಂದಿಲ್ಲ ಅಂದರೆ ಫಸ್ಟ್ ಯು ನೀಡ್ ಟು ನೋ ವಿಚ್ ಪ್ಲಾಂಟ್ ಇಟ್ ಈಸ್. ಅದೀಗೇನಾಗುತ್ತೆ, ನನ್ನಲ್ಲಿ ಬೆಳೆಯುವಂಥ ಲೆಮನ್ ಗ್ರಾಸು ಮತ್ತು ಇದರಲ್ಲಿ ಸುಮಾರು ವೆರೈಟೀಸ್ ಇದ್ದಾವೆ. ಅದರಲ್ಲಿ ವೆರೈಟಿ ಇದ್ದಾವೆ. ಇದನ್ನು ಕೇರಳದಲ್ಲಿ ಬೆಳೀತಾರೆ, ಇದನ್ನು ರಾಜಸ್ಥಾನದಲ್ಲಿ ಬೆಳೆ. ಎಫೆಕ್ಟ್ ಡಿಫ್ರೆಂಟ್ ಇರುತ್ತೆ. ಅಲ್ಲಿನ ಎನ್ವೈರ್ಮೆಂಟು, ವಾಟರ್ ಏನು ತೊಗೊಂತ, ಇದಕ್ಕೆ ಟಾಕ್ಸಿಕ್ ವಾಟರ್ ಬೆಳೆದ್ರೆ ಟಾಕ್ಸಿಕ್ ಕಂಟೆಂಟ್ಸ್ ಇದ್ದೇ ಇರುತ್ತೆ ಅದರಲ್ಲಿ. ಇದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತು ಪ್ಯೂರ್ ವಾಟರ್. ಈಗ ನಾನು ರೈನ್ ವಾಟರ್ ಅಷ್ಟೇ ಯಾಕೆ ಸ್ಟೋರ್ ಮಾಡ್ತೀನಿ,
ಬಿಕಾಸ್ ಐ ವಾಂಟ್ ಟು ಹ್ಯಾವ್ ಎ ಗುಡ್ ಕ್ರಾಪ್. ಅರ್ಥ ಆಯ್ತಾ? ಇದು ಎಲ್ಲ ಮಾಡ್ಕೋಬೇಕು. ಈಗ ಯಾಕೆ ನಾವು ರೈನ್ ಡಿಪೆಂಡೆಂಟು ಇನ್ನೊಂದು ಡಿಪೆಂಡೆಂಟ್ ಆಗ್ತೀವಿ ಅಂದರೆ ಇದೇ ಕಾರಣಕ್ಕೆ. ಅದಕ್ಕೆ ಹೇಳೋದು ಎಲ್ಲ ಎಕ್ಸೆಸಿವ್ ಮೈನಿಂಗ್ ಮಾಡಬೇಡಿ ವಾಟರ್ನ ಅಂತ ಹೇಳ್ತೀವಿ. ಯಾರೋ ಇಂಡಸ್ಟ್ರಿ ಬರ್ತಾನೆ, ಈಗ ನೋಡಿ ಅಲ್ಲೇ ಒಂದು ಯಾವನೋ ಇಂಡಸ್ಟ್ರಿ ಆಗ್ತದೆ, ಸಿಕ್ಕಾಪಟ್ಟೆ 1000 ಲೀಟರ್ ನೀರನ್ನ ತೆಗೆದು ಕಳಿಸ್ತಾ ಇದ್ದಾನೆ ಹೊರಗಡೆ. ಅದನ್ನ ಮಿಕ್ಸ್ ಮಾಡಿ ಈಗ ಯಾರು ಅದನ್ನ ಪ್ರೊಟೆಕ್ಷನ್ ಕೆಲಸದಿಂದ ನೀರು ಖಾಲಿ ಆಗ್ಬಿಡುತ್ತೆ ಬೋರ್ವೆಲ್ಸಲ್ಲಿ. ನಾವು ಅಗ್ರಿಕಲ್ಚರ್ ಮಾಡೋರು ಎಲ್ಲೋ ಮಾಡಿ ಇದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. ಅಲ್ಲಿ ಇದಿದೆ, ಅದಕ್ಕೆ ಬೋರ್ವೆಲ್ಸ್ಗೆ ಪರ್ಮಿಷನ್ ತೊಗೋಬೇಕಂತ ಗೌರ್ಮೆಂಟಲ್ಲಿದೆ. ಇಷ್ಟೇ ವಾಟರ್ ತೆಗಿಬೇಕು. ಈಗ ರೀಸೆಂಟಾಗಿ ಒಂದು ಬೋಸರಾಜು ಸಾಹೇಬ್ರು ಒಂದು ಆ್ಯಕ್ಟ್ ಮಾಡಿಸಿದ್ರು. ಏನಂತ, ವಾಟರ್ ತೆಗಿಬೇಕಾದ್ರೆ ಯು ಆರ್ ಅಕೌಂಟಬಲ್ ಫಾರ್ ದಟ್ ಅಂತ ಲೆವಿ ಮಾಡಿ ಅವನ ಮೇಲೆ ಫೀಸಸ್ ಅಂತ. ಯಾಕೆಂದರೆ ದೇ ನೋ ದ ಇಂಪಾರ್ಟೆನ್ಸ್ ಆಫ್ ಇಟ್. ಯು ಕಾಂಟ್ ಎಕ್ಸೆಸಿವ್ಲಿ ಮೈನ್ ದಿ ವಾಟರ್. ಮೈನಿಂಗ್ ಆಫ್ ವಾಟರ್ ಆಸ್ ಗುಡ್ ಆಸ್ ಮೈನಿಂಗ್ ಸಮ್ ಅದರ್ ಮೆಟಲ್. ಇಟ್ ಇಸ್ ಮೋಸ್ಟ್ ಪ್ರೀಸಿಯಸ್ ಮೆಟಲ್ ಅಲ್ವಾ ವಾಟರು. ಈಗ ಇದೆ. ಈಗ ಏನಾದ್ರು ಹೇಳಿದೆ ನಾನೀಗ, ಇದನ್ನೇನು ಯೂಸ್ ಮಾಡ್ತಾರೆ, ಒಂದು ಹೀಟ್ ಕಂಟ್ರೋಲ್ ಮಾಡುತ್ತೆ, ಒಂದು ಸ್ಕಿನ್ ಇದಕ್ಕೆ ಮಾಡುತ್ತೆ. ಕಾರಣ ಇಲ್ಲದ್ರೆ ಏನೂ ಬೆಳೆದಿಲ್ಲ. ನಿಮ್ಮ ಮನೆ ಹತ್ರ ಯಾವುದೇ ಗಿಡ ಕಾಣಿಸಿದೆ ಆಗ್ತಾ ಇದ್ದೀರಾ ರೆಗ್ಯುಲರಲ್ಲಿ ಅಂದರೆ ಆ ಏರಿಯಾಗೆ ಆ ಮೆಡಿಸನ್ನು ಬೇಕಾಗಿದೆ. ಈಗ ಎಷ್ಟು ಮನೆ ಹತ್ರ ತುಳಸಿ ಬರೀ ಪೂಜೆಗೆ ತೋರಿಸ್ತಾ ಇದ್ದಾರೆ. ಈಗ ತುಳಸಿ ಇಸ್ ನಾಟ್ ಫಾರ್ ಓನ್ಲಿ ಫಾರ್ ಪೂಜಾ. ಎಸ್ ಅಫ್ಕೋರ್ಸ್ ಅದಕ್ಕೆ ಅದು ಏನಿದೆ ನಮ್ಮ ರಿಲಿಜನಲ್ಲಿ ಅದಕ್ಕೊಂದು ಸ್ಥಾನ ಇದೆ. ಅದು ಬಿಟ್ಟು ಥಿಂಕ್ ಮಾಡಿ. ತುಳಸಿ 2 ಎಲೆ ಅದು ತಿನ್ಬೇಡಿ. ತುಳಸಿನ ಗ್ರೀನ್ ತುಳಸಿ ಅದು ತೋರಿಸ್ತೀನಿ ನಾನು ನೆಕ್ಸ್ಟು. ತೆಗೆದುಕೊಂಡು ಹಾಗೆ ಸ್ವ್ಯಾಲೋ ಮಾಡಿಬಿಡಿ. ಅದರ ಕೆಮಿಕಲ್ ಕಾಂಪೌಂಡ್ಸು ಹಲ್ಲುಗಳಿಗೆ ಟಚ್ ಆದಾಗ ಇಟ್ ವಿಲ್ ಹ್ಯಾವ್ ಸಮ್ ರಿಯಾಕ್ಷನ್. ದಟ್ಸ್ ವಾಟ್ ಐ ಹ್ಯಾವ್ ಬೀನ್ ಟೋಲ್ಡ್. ಸೈಂಟಿಫಿಕಲಿ ನೀವು ನೋಡ್ಕೋಬೋದು, ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಲಾಜಿಕ್ ಇದೆ. ಯಾರೋ ಒಬ್ಬ ಹೇಳ್ಬೇಕಂತ ತಿನ್ಬೇಡಿ. ಡೈಲಿ ತಿಂತಾರೆ. ನಿಮ್ಗೆ ಯಾವತ್ತು ಈ ಏನಂತೀರಿ ಕೋಲ್ಡ್ ಆಗೋದು, ಜ್ವರ ಬರೋದು ಇದೆಲ್ಲ ಬರೋದಿಲ್ಲ. ನಾನು ಇನ್ನೂ ಅರ್ಬ್ಸ್ ತೋರಿಸ್ತೀನಿ ಯಾವುದಾದ್ರು ನೀವು ಯೂಸ್ ಮಾಡಬೇಕು ಅಂತ. ಈಗ ಲೆಮನ್ ರಸ್ ಡೈಲಿ ಯೂಸ್ ಮಾಡಿ. ಇದನ್ನು ವಾರಕ್ಕೊಂದು ದಿವಸ ಆಯಿತು ಹಚ್ಬಿಟ್ಟು ಕೈಗಳಿಗೆ ಹಾಕ್ಕೊಳ್ಳಿ, ಪಾದಗಳಿಗೆ ಹಾಕ್ಕೊಳ್ಳಿ. ಯಾರಿಗೆ ಅದು ಹೀಟ್ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಕಂಟ್ರೋಲ್ ಬರುತ್ತೆ ಅಲ್ವಾ. ಗಿಡ ಬೆಳ್ಕೊಳ್ಳಿ. ಯಾಕೆ ಕೆಮಿಕಲ್ ಇದಕ್ಕೆ ಹೋಗ್ತೀರಾ, ಕೆಮಿಕಲ್ ಪ್ರೊಸೆಸ್ಗೆ? ಮತ್ತೆ ಬಣ್ಣ ಆಗ್ತತ್ತಲ್ಲ ಅದು ಯಾವುದು ಬಣ್ಣ ಅಲ್ಲೂ ಆಗುತ್ತೆ ಇಲ್ಲೂ ಆಗುತ್ತೆ. ಅಲ್ಲಿ ಕೆಮಿಕಲ್ ಯೂಸ್ಡ್ ಬಣ್ಣ ಆಗುತ್ತೆ, ನ್ಯಾಚುರಲ್ ಬಣ್ಣ ಆಗುತ್ತೆ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಯಾವುದಕ್ಕೆ ಬಣ್ಣ ಹಚ್ಬೇಕಾದ್ರೆ ಏನು ಮಾಡಬೇಡಿ, ಸಿಂಥೆಟಿಕ್ ಕಲರ್ಸ್ ಹಾಕಬೇಡಿ. ಬೀಟ್ರೋಟ್ ತೊಗೊಳ್ಳಿ, ಗ್ರೈಂಡ್ ಮಾಡಿಬಿಟ್ಟು ಹಾಕಿ ನೀವು ಮಾಡೋ ಫುಡ್ಗೆ. ಪಾಲಕ್ ತೊಗೊಳ್ಳಿ, ಗ್ರೈಂಡ್ ಮಾಡಿಬಿಟ್ಟು ಹಾಕಿ ಗ್ರೀನ್ರಿ ಬರುತ್ತೆ. ಯಾಕೆ ಕೆಮಿಕಲ್ ಎಲ್ಲ ಹಾಕ್ತೀರಾ ನೀವು? ಚಿಲ್ಲಿ ತೊಗೊಳ್ಳಿ, ಫ್ರೆಶ್ ಚಿಲ್ಲಿ, ಟೊಮೊಟೊ ತೊಗೊಳ್ಳಿ, ಮಾಡಿ. ಕೆಚಪ್ ನೀವು ಮಾಡ್ಕೊಳ್ಳಿ. ಮನೇಲಿ ಬರೋದಿಲ್ವಾ? ಕಷ್ಟ. ನಮ್ಮ ಮನೇಲೆಲ್ಲ ನಮ್ಮ ತಾಯಿ ಯಾವುದು ಕೆಚಪ್ ಯೂಸ್ ಮಾಡಲ್ಲ. ಶಿ ನೋಸ್ ವಿಚ್ ವೆಜಿಟೇಬಲ್ ಟು ಬಿ ಪುಟ್ ಪೇರ್ ಅಂತ. ತುಂಬ ಸಿಂಪಲ್ ಇದೆ ಸಾಹೇಬ್ರೆ. ಈ ಕೇಮ್ ಫ್ರಮ್ ಸಚ್ ಎ ರಿಚ್ ಇದು ನಾಲೆಡ್ಜ್ ಇದೆ ನಮಗೆ. ಬೈ ಬರ್ತ್ ನಮಗೆ ರಿಚ್. ಈಗ ನೋಡಿ ಬರ್ಡ್ಸ್ ಎಷ್ಟು ಸೌಂಡ್ ಬರ್ತಿದೆ ನೋಡಿ, ಎಷ್ಟು ಬರ್ಡ್ಸ್ ಇದೆ ನೋಡಿ ನನ್ನ ಮನೆ. ನೋಡಿ ಅಲ್ಲಿ ಆ ರೂಪ್ ಹತ್ರ ತೋರಿಸಿ ಆ ಕಡೆ ನೋಡಿ ಎಷ್ಟು ಬರ್ಡ್ಸ್ ಓಡಾಡ್ತಾ ಇದ್ದಾವೆ. ಆ ಬರ್ಡ್ಸ್ ಯಾಕೆ ಬರ್ತಾವೆ ಇಲ್ಲಿ? ಆಮೇಲೆ ವೆರೈಟೀಸ್ ಆ ಬರ್ಡ್ಸ್ ಯಾಕೆ ಬರ್ತವೆ? ನೀವು ಕೇಳಿದ್ರೆ ಏನು ಸಾಹೇಬ್ರೆ ಇಷ್ಟೊಂದು ಜಾಗ ಇದು ಕಮರ್ಷಿಯಲ್ ಆಗುವಂಥ ಜಾಗನ ನೀವು ಯಾಕೆ ಮಾಡಿದ್ರಿ ಅಂತ. ಎಲ್ಲರೂ ಬಿಲ್ಡಿಂಗ್ಗಳು ಕಟ್ಬಿಟ್ರೆ ಆ ಬರ್ಡ್ಸ್ ಎಲ್ಲ ಹೋಗ್ಬೇಕು, ಆ ಅನಿಮಲ್ಸ್ ಎಲ್ಲ ಹೋಗ್ಬೇಕು, ನನಗೆ ನೇಚರ್ ಎಲ್ಲ ಹೋಗ್ಬೇಕು. ಎಲ್ಲರಿಗೂ ಒಳ್ಳೇದೇ ಬೇಕು ಎನ್ವೈರ್ಮೆಂಟ್ ನಿಮಗೆ. ಬಟ್ ನೋ ಒನ್ ವಾಂಟ್ಸ್ ಟು ಸ್ಯಾಕ್ರಿಫೈಸ್ ಅಲ್ವಾ. ಸಮೇರಿ ಹ್ಯಾವ್ ಟು ಸ್ಯಾಕ್ರಿಫೈಸ್. ಸಮೇರಿ ಈಗ ನಾನು ಆಗೆಲ್ಲ ಹೋಗ್ತೀನಿ ಆ ಕಡೆ ಚಿಕ್ಕಮಂಗ್ಳೂರು, ಆ ಕಡೆ ಶಿವಮೊಗ್ಗ. ಎಷ್ಟು ಖುಷಿ ಆಗುತ್ತೆ ರೀ. ನಾವೆಲ್ಲ ಹೆಂಗೆ ಬೆಳೆದ್ವಿ, ನಾವೆಲ್ಲ ಇದೆಲ್ಲ ಹೇಗಿದ್ದು ಗೊತ್ತಾ ಸಾಹೇಬ್ರೆ? ಇಲ್ಲಿ ಈ ಜಾಗದಲ್ಲಿ ಚಂದಾಪುರ ಬಿಟ್ಬಿಟ್ರೆ ನಮ್ಮ ಊರವ್ರಿಗೆ ಎಲ್ಲ ಏನೂ ಇರಲಿಲ್ಲ. ಬರ್ರಿ ಎಲ್ಲ ಭತ್ತ ಬೆಳೆಯೋರು, ಇದು ಬೆಳೆಯೋರು, ತೋಟಗಳು ಮಾಡೋರು. ಎಲ್ಲ ಹೋಯ್ತು ಎಲ್ಲ ಹೋಯ್ತು. ಇದು ನೋಡಿ ಈಗ ಮತ್ತೆ ಅನಾನಸು, ಪೈನಾಪಲ್ ಇದೆ. ಬನ್ನಿ, ಲೆಮನ್ ಗ್ರಾಸು ಎಗೇನ್ ಇದು ಮತ್ತೇನಾಗಿದೆ ಅಲೋವೆರಾ. ಈಗ ಅಲೋವೆರಾ ಅಲ್ಲಿ ನೋಡಿದ್ರೆ ಗ್ರೀನು, ಇಲ್ಲಿ ನೋಡಿ ಇದಿಲ್ಲ. ಅಲೋವೆರಾ ಏನು ಮಾಡಬೇಕು, ಇಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಮೇಲೆ ಇರೋ ಪದರ ತೆಗಿಬೇಕು. ತೆಗೆದುಬಿಟ್ಟು ಅದರಲ್ಲಿರೋಂಥ ಲೋಳೆ ರಸ ತೊಗೊಂಡ್ರೆ ಈಗ ನೋಡಿ ಅದಕ್ಕೆ 200 ರೂಪಾಯಿ 300 ರೂಪಾಯಿ ಕೊಡ್ತೀರ ಲೀಟ್ರಿಗೆ. ನೀವು ಮಾಡ್ಕೊಳಕ್ಕಾಗಲ್ವ ಒಂದು ಅಲೋವೆರಾ ಹಾಕಿ? ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಸರ್, ಗೊನೆ ಬಲ್ತಾಗಿದೆ, ಅದು ಬೆಂಡಾಗಿದೆ. ಈಗ ಅದು ಕಟ್ ಮಾಡ್ಕೊಂಡು ಹೋಗ್ತೀವಿ. ವಿತಿನ್ 1 ವೀಕ್ಸ್ ಟೈಮ್ ಅದು ಹಣ್ಣಾಗ್ಬಿಡುತ್ತೆ. ಆಯಿತಾ? ಅದು ಹೋಯ್ತು. ನೆಕ್ಸ್ಟ್ ರೆಡಿ ಆಗಿದೆ. ಇಲ್ಲಿ ನೋಡಿ, ಇದು ರೆಡಿ ಆಗಿದೆ, ಇದು ರೆಡಿ ಆಗಿದೆ. ಇದು ಈ ಗೊನೆ ತೆಗಿತೀವಿ. ಈಗ ತೆಗಿತೀನಿ ಒಂದು ಸ್ವಲ್ಪ ಹೊತ್ತಲ್ಲೇ. ಅದು ಆ ಥರ ಅದಾದ ಮಾಡ್ಕೊಂತ ತೆಗಿತಾ ಇರಬೇಕು, ಬರ್ತಾ ಇರುತ್ತೆ. ಈಗ ನೋಡಿ ನೀವು ಈ ಗೊನೆ ಆದಮೇಲೆ ನೋಡಬೇಕು ನೆಕ್ಸ್ಟ್ ಯಾವ ಗೊನೆ ರೆಡಿ ಇದೆ. ಈಗ ಹೇಗೇನು ವುಡ್ ಆಫ್ ಅಲ್ಲು ಇಲ್ಲಿ ಹಾಕಿದ್ದೀನಿ, ಇದಕ್ಕೆ ಹಾಕಿದ್ದೀನಿ. ಬನ್ನಿ, ಒಂದು ಇಂಪಾರ್ಟೆಂಟ್ ಪ್ಲಾಂಟ್ ತೋರಿಸ್ತೇನೆ. ಮತ್ತೆ ಎಲ್ಲ ಅದೇ. ಈಗ ನೋಡಿ ಯಾವುದ್ರ ಮೇಲೆ ಯಾವ್ದು ಡಿಪೆಂಡೆಂಟ್ ಆಗುತ್ತೆ. ಅಲ್ಲೇ ಏನು ಹಾಕಿದ್ದೀನಿ, ಮೊರಂಗ ನುಗ್ಗೆಕಾಯಿ ಸೊಪ್ಪು ಹಾಕಿದ್ದೀನಿ. ಅದೊಂದು ಇದು ಕೊಡುತ್ತೆ, ಅದಕ್ಕೆ ಸಪೋರ್ಟಾಗಿ ಇದೆ. ಇಲ್ಲಿ ನೋಡಿ, ನೀವು ಹೋಗಿ ಟರ್ಮರಿಕ್ ತೊಗೊತೀರಾ. ನೋಡಿ ನಾವೆಲ್ಲ ಟರ್ಮರಿಕ್ ಬೆಳೆದಿದ್ದೀವಿ ಆಲ್ರೆಡಿ. ಟರ್ಮರಿಕ್ ರೆಡಿ ಇದೆ, ಅದು ತೆಗಿಬೇಕಾಗಿದೆ ಅಷ್ಟೇ. ನ್ಯಾಚುರಲ್ ಟರ್ಮರಿಕ್ ಇದು. ಇಲ್ಲ ನೋಡಿ, ಇದೇ ಟರ್ಮರಿಕ್ಕು. ಅದ್ರ ಒಳಗಡೆ ಒಳ್ಳೆ ಇದಿರುತ್ತೆ, ನ್ಯಾಚುರಲಿ ಗ್ರೋನ್ ಟರ್ಮರಿಕ್. ಈಗ ಅದು ಕೆಳಗಿಂದ ಗಡ್ಡೆ ಬರ್ತವೆ. ಗಡ್ಡೆ ಬರ್ತದೆ. ಅದು ಏನು ಮತ್ತೆ ಪ್ರೊಸೆಸ್ ಮಾಡಬೇಕಾ? ಸೇಮ್ ಜಿಂಜರ್ ಫ್ಯಾಮಿಲಿ ತರ ಟ್ಯೂಬರ್ಸ್ ಇರುತ್ತೆ.